ಆದಿಕಾಂಡ 12ನೇ ಅಧ್ಯಾಯ 1ರಿಂದ ಕೆಲವು ವಚನ ಓದುತ್ತಿದ್ದೇನೆ. ಯೆಹೋವನು ಹೇಳುತ್ತಾನೆ, ನೀನು ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿರುವಿ. ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಅವನಿಗೆ ಹೇಳಿರುವ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಲೋಟನು ಕೂಡ ಅವನ ಸಂಗಡ ಹೋದನು. ಅಬ್ರಹಾಮನು ಖಾರಾನ್ ಎಂಬ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ರೈಟ್ ಫ್ರೆಂಡ್ಸ್, ದೇವರು ತನ್ನ ಚಿತ್ತ ನೆರವೇರಿಸಬೇಕು ಅಂದುಕೊಂಡಾಗ, ಪ್ರಪಂಚಕ್ಕೆ ತನ್ನ ಉದ್ದೇಶವನ್ನು ತೋರ್ಪಡಿಸಬೇಕು ಅಂದುಕೊಂಡಾಗ ದೇವರಿಗೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಕುಟುಂಬ ಕಾಣಿಸಿಕೊಂಡಿತು. ಆತನ ಕಣ್ಣಿಗೆ ಬಿದ್ದಂತಹ ಆ ಕುಟುಂಬ ಬಾಡಿಹೋದ ಕುಟುಂಬವಾಗಿತ್ತು. ನಿರಾಶೆ ನಿರುತ್ಸಾಹದಲ್ಲಿದ್ದ ಕುಟುಂಬವಾಗಿತ್ತು. ಫಲವಾಗಲಿ ಫಲಭರಿತವಿಲ್ಲದ ಕುಟುಂಬವಾಗಿತ್ತು. ಅಬ್ರಹಾಮನಿಗೆ 2 ಸಹೋದರರಿದ್ದರು, ನಾಹೋರ್ ಮತ್ತು ಹಾರೋನ್. ಅವರಿಬ್ಬರಿಗೆ ಮದುವೆಯಾಗಿ ಮಕ್ಕಳಾಗಿದ್ದುವು. ಅಬ್ರಹಾಮನಿಗೆ ಸಾರಳಿಗೆ ಮಕ್ಕಳಿರಲಿಲ್ಲ. ಹೀಗೆ ಬಾಡಿಹೋದ ಜೀವಿತವನ್ನು ಜೀವಿಸುತ್ತಿರುವಾಗ ಈ 3 ಕುಟುಂಬದಲ್ಲಿ ದೇವರು ಆರಿಸಿಕೊಂಡಿರುವ ಕುಟುಂಬ ಬಾಡಿಹೋದ ಕುಟುಂಬವಾಗಿತ್ತು. ದೇವರು ಆರಿಸಿಕೊಂಡಿದ್ದು ಫಲವಿಲ್ಲದಂತಹ ಕುಟುಂಬ. ದೇವರು ಕರೆದಿರುವುದು ನಿರಾಶೆ ನಿರುತ್ಸಾಹದಲ್ಲಿರುವ ಕುಟುಂಬ. ಈ ದಿನ ನಮ್ಮ ಮಧ್ಯ ಯಾರಾದ್ರೂ ಇದ್ದೀರಾ? ನಿರಾಶೆಯಾಗಲಿ ನಿರುತ್ಸಾಹವಾಗಲಿ ಹಾದು ಹೋಗುವಂತವರು, ನೆಮ್ಮದಿ ಇಲ್ಲದ ಪರಿಸ್ಥಿತಿ ಹಾದು ಹೋಗುವಂತವರು. ನನ್ನ ಸುತ್ತಲಿರುವವರ ಬದುಕು ಬಂಗಾರದಂತಿದೆ, ಆದರೆ ಅದೇನೋ ನನ್ನ ಬದುಕೇ ಭಾರವಾಗ್ಬಿಟ್ಟಿದೆ, ಭಾರದಿಂದ ತುಂಬಿಕೊಂಡಿದೆ ಎನ್ನುವ ರೀತಿಯಲ್ಲಿ ನಿಮ್ಮಲ್ಲಿ ಯಾರಾದರೂ ನಿರಾಶೆ ನಿರುತ್ಸಾಹದಲ್ಲಿರುವುದಾದರೆ ನಿಮಗೊಂದು ಶುಭವಾರ್ತೆ. ನಮ್ಮ ದೇವರ ಕಣ್ಣು ನಿಮ್ಮ ಮೇಲೆಯೇ ಇವೆ. ಹಾಳಾದ ಜೀವಿತಗಳನ್ನು, ಬಾಡಿಹೋದ ಬದುಕನ್ನು ತನ್ನ ಹಸ್ತದಲ್ಲಿ ತೆಗೆದುಕೊಂಡು ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ಆಶೀರ್ವಾದ ನಿಧಿಯನ್ನಾಗಿ ಮಾಡುವಂತಹ ದೇವರು ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಅದಕ್ಕೆ ಸಾಕ್ಷಿಯೇ ಇಗೋ ಅಬ್ರಹಾಮನ ಜೀವಿತ. ಅಬ್ರಹಾಮನೇ, ನೀನು ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಬೇರೆಯಾಗಿ ನಾನು ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು. ನಿನ್ನನ್ನು ನೀನು ಪ್ರತ್ಯೇಕಿಸಿಕೋ. ನಿನ್ನ ಪ್ರದೇಶದಿಂದ, ನಿನ್ನ ಪ್ರಜೆಗಳಿಂದ, ನಿನ್ನ ಪದ್ಧತಿಗಳಿಂದ ನೀನು ಬೇರೆ ಆಗಲೇಬೇಕು. 3 ವಿಷಯಗಳನ್ನು ನಿಮ್ಮೊಂದಿಗೆ ಬೇಗನೆ ಹಂಚಿಕೊಳ್ತೇನೆ. ನಿಮಗೊಂದು ವಿಷಯ ಗೊತ್ತಾ? ದಿ ಹೋಲ್ ಕ್ರಿಯೇಷನ್ ಬಿಗನ್ ವಿತ್ ಸೆಪರೇಷನ್. ದೇವರು ಈ ಸೃಷ್ಟಿಯನ್ನು ಸೃಷ್ಟಿಸುತ್ತಿರುವಾಗ ಬೇರ್ಪಡಿಸುವಿಕೆ ಎಂಬ ಪ್ರಕ್ರಿಯೆಯಿಂದಲೇ ಸೃಷ್ಟಿಸಿದರು. ಬೆಳಕು ಉಂಟಾಗಲಿ ಎಂದು ದೇವರು ನುಡಿಯುತ್ತಾರೆ. ಬೆಳಕು ಒಳ್ಳೆಯದೆಂಬುದಾಗಿ ದೇವರು ನೋಡಿದ್ರು. ಬೆಳಕನ್ನು ಕತ್ತಲೆಯನ್ನು ದೇವರು ಏನ್ ಮಾಡಿದ್ರು? ಬೇರೆ ಬೇರೆ ಮಾಡಿದ್ರು. ಬೆಳಕನ್ನು ಕತ್ತಲೆಯನ್ನು ದೇವರು ಬೇರ್ಪಡಿಸಿದ ನಂತರವೇ ತನ್ನ ಮನಸ್ಸಲ್ಲಿ ಇರುವಂತಹ ಶ್ರೇಷ್ಠವಾದ ತನ್ನ ಚಿತ್ತವಾಗಲಿ ಪ್ರಣಾಳಿಕೆಯಾಗಲಿ ಉದ್ದೇಶವಾಗಲಿ ನೆರವೇರಿಸಿದರು. ಬೈಬಲ್ ಹೇಳ್ತದೆ, ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ, ಆದಿಯಲ್ಲಿ ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಕತ್ತಲೆಯು ಭೂಮಿಯ ಮೇಲೆ ಆವರಿಸಿಕೊಂಡಿತ್ತು. ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸುತ್ತಾ ಇದ್ದನು. ಕತ್ತಲೆಯು ಆದಿಸಾಗರದ ಮೇಲೆ ಇತ್ತು. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಏನಂತೆ ಬೇರೆ ಬೇರೆ ಮಾಡಿದನು. ದೇವರು ಈ ಅದ್ಭುತವಾದ ಸೃಷ್ಟಿಯನ್ನು ಸೃಷ್ಟಿಸಬೇಕೆಂದು ಆಲೋಚಿಸಿದಾಗ ತನ್ನ ಹೃದಯದಲ್ಲಿ, ತನ್ನ ಮನಸ್ಸಿನಲ್ಲಿ
ಈ ಪ್ರಪಂಚದ ಕುರಿತು ಶ್ರೇಷ್ಠವಾದ ಆಲೋಚನೆಯುಳ್ಳವನಾಗಿದ್ದಾಗ, ಫ್ರೆಂಡ್ಸ್, ದೇವರು ಈ ಸೃಷ್ಟಿಯನ್ನು ಸೃಷ್ಟಿಸಬೇಕಂದುಕೊಂಡಾಗ ಮಾಡಿದೇನು ಗೊತ್ತಾ? ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿದರು. ಇದೊಂದು ಅದ್ಭುತವಾದ ಆತ್ಮಿಕ ಪಾಠ ಕಲಿಸುವಂತದಾಗಿದೆ. ಏನೆಂದು ಗೊತ್ತಾ? ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ ದೇವರು ನನಗಾಗಿ ಉನ್ನತವಾದ ಉದ್ದೇಶಗಳು, ಉನ್ನತವಾದ ಆಲೋಚನೆಗಳು, ಉನ್ನತವಾದ ಪ್ರಣಾಳಿಕೆಗಳು ದೇವರು ನನ್ನ ಜೀವಿತದ ಮೇಲೆ ಹೊಂದಿಕೊಂಡಿದ್ದಾರೆ ಎಂದು ನಂಬುವವರು ಕೈ ತೋರಿಸ್ತೀರಾ? ರೈಟ್ ಫ್ರೆಂಡ್ಸ್, ನೀವು ನಿಜವಾಗ್ಲೂ ನಂಬುವುದಾದರೆ ಒಂದು ಸತ್ಯ ಗ್ರಹಿಸಬೇಕು. ಏನೆಂದು ಗೊತ್ತಾ? ದೇವರು ಈ ಸೃಷ್ಟಿಯನ್ನು, ತನ್ನ ಹೃದಯದಲ್ಲಿರುವಂತಹ, ತನ್ನ ಮನಸ್ಸಲ್ಲಿರುವಂತಹ ಸೃಷ್ಟಿಯನ್ನು ಯಾವಾಗ ಸೃಷ್ಟಿಸಿದರು ಗೊತ್ತಾ? ಕತ್ತಲೆಯನ್ನು ಬೇರೆ ಮಾಡಿದಾಗ. ನಿಮ್ಮ ಕುರಿತಾಗಿ ದೇವರು ಉನ್ನತ ಉದ್ದೇಶಗಳಿವೆ ಎಂದು ಕೈ ತೋರಿಸುತ್ತಾ ಇದ್ದೀರಿ. ಹಾಗಾದರೆ ನಿಮ್ಮ ಕುರಿತಾಗಿ ಆ ದೇವರು ಹೊಂದಿಕೊಂಡಿರುವ ಉನ್ನತವಾದ ಉದ್ದೇಶಗಳು, ಉನ್ನತವಾದ ಆಲೋಚನೆಗಳು, ಉನ್ನತವಾದ ಪ್ರಣಾಳಿಕೆಗಳು ನಿಮ್ಮ ಜೀವಿತದಲ್ಲಿ ನೆರವೇರಬೇಕಾದರೆ ಮೊದಲನೇದಾಗಿ ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯ ಜರುಗಬೇಕು. ಯಾವ ಕಾರ್ಯ? ನಿಮ್ಮೊಳಗೆ ಇರುವ ಕತ್ತಲೆ ಬೇರೆ ಆಗಬೇಕು. ನಿಮ್ಮೊಳಗೆ ಇರುವ ಪಾಪ, ಕತ್ತಲೆಯು ಯಾವುದಕ್ಕೆ ಸೂಚನೆಯಾಗಿದೆ? ಪಾಪಕ್ಕೆ ಸೂಚನೆಯಾಗಿದೆ. ಬೆಳಕು ಯಾವುದಕ್ಕೆ ಸೂಚನೆಯಾಗಿದೆ? ಪರಿಶುದ್ಧತೆಗೆ ಸೂಚನೆಯಾಗಿದೆ. ದೇವರು ನಮ್ಮ ಕುರಿತಾಗಿ ಉನ್ನತವಾದ ಆಲೋಚನೆಯುಳ್ಳವನಾಗಿದ್ದಾನೆ, ಉನ್ನತವಾದ ಉದ್ದೇಶವುಳ್ಳವನಾಗಿದ್ದಾನೆ, ಉನ್ನತವಾದ ತನ್ನ ಚಿತ್ತ ನೆರವೇರಿಸಲು ಬಯಸುತ್ತಾ ಇದ್ದಾನೆ ಎಂದು ನೀವು ನಂಬುತ್ತಿರುವುದಾದರೆ ಏನ್ ಮಾಡಬೇಕು ಗೊತ್ತಾ? ನಮ್ಮ ದೇವರು ತಾನು ಅಂದುಕೊಂಡದ್ದನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕಾದರೆ ಮೊಟ್ಟ ಮೊದಲು ನಾವು ಮಾಡಬೇಕಾದದ್ದೇನೆಂದರೆ, ಆ ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿರುವ ಆತನ ಪ್ರಣಾಳಿಕೆಗೆ ಅಡ್ಡಿ ಅಭ್ಯಂತರ ಉಂಟು ಮಾಡುವ ಪಾಪವನ್ನು ಏನ್ ಮಾಡಬೇಕು? ಬೇರೆ ಮಾಡಿಕೊಳ್ಳಬೇಕು. ನಿಮಗೆ ನಿಮ್ಮ ಮಕ್ಕಳು ಬಹಳ ಪ್ರಿಯರಾಗಿರ್ಬೋದು, ನೀವು ಅವರಿಗೆ ಬಹಳ ಪ್ರೀತಿ ಮಾಡಬಹುದು. ನೀವು ನೀಟಾಗಿ ರೆಡಿಯಾಗಿ ಆಫೀಸ್ಗೆ ಹೋಗುತ್ತಿರುವಾಗ ಮಣ್ಣಿನಲ್ಲಿ ಆಟ ಆಡುವ ನಿಮ್ಮ ಮಗು ಓಡೋಡಿ ಬಂದು ಅಪ್ಪಾ ಎಂದು ಹೇಳ್ತಾ ಬಂದು ನಿಮ್ಮನ್ನು ಅಪ್ಪಿಕೊಳ್ಳುವಾಗ ನೀವೇನ್ ಮಾಡ್ತೀರಿ? ಹೊಲಸು ಬಟ್ಟೆಯೊಂದಿಗೆ ಅಪ್ಪಾ ಎಂದು ನಿಮ್ಮನ್ನು ಅಪ್ಪಿಕೊಳ್ಳುತ್ತಿರುವಾಗ, ಮಮ್ಮಿ ಎಂದು ಅಪ್ಪಿಕೊಳ್ಳುವಾಗ ಏನ್ ಮಾಡ್ತೀರಿ? ಅಯ್ಯೋ ಅಯ್ಯೋ ಸ್ವಲ್ಪ ಇರು ಮಗನೇ. ಯಾಕಪ್ಪ? ನಾನಂದ್ರೆ ನಿನಗೆ ಬಹಳ ಇಷ್ಟವಲ್ಲವೋ? ನಾನಂದ್ರೆ ನಿನಗೆ ಪ್ರಿಯನಲ್ಲವೋ? ಬಹಳ ಪ್ರೀತಿಯಲ್ಲವೋ? ಯಾಕೆ ಹತ್ತಿರಕ್ಕೆ ಬರಗೊಡಿಸ್ತಿಲ್ಲ? ನನ್ನನ್ನು ಅಪ್ಪಿಕೊಳ್ಳೋದಿಲ್ವಲ್ಲ, ನನ್ನನ್ನು ಎತ್ತಿಕೊಳ್ಳೋದಿಲ್ವಲ್ಲ ಅನ್ನುವಾಗ ತಂದೆಯಾಗಿ ನೀವೇನ್ ಹೇಳ್ತೀರಿ ಗೊತ್ತಾ? ಮಗನೇ, ನೀನಂದ್ರೆ ನನಗೆ ಬಹಳ ಇಷ್ಟ, ನೀನಂದ್ರೆ ನನಗೆ ಪ್ರಾಣ. ಆದರೆ ನಿನ್ನ ಮೈ ಮೇಲಿರುವ ಹೊಲಸು ನಿನ್ನನ್ನು ಎತ್ತಿಕೊಳ್ಳಲಾರದಂತೆ ಮಾಡ್ತಿದೆ ಮಗನೇ. ಆ ಮಗುವನ್ನು ಎತ್ತಿಕೊಳ್ಳುವ ಮುಂಚೆ ಏನ್ ಹೇಳ್ತೀರಿ? ಮಗನೇ, ಮೊದಲು ನೀನು ಹೋಗಿ ಸ್ನಾನ ಮಾಡಿ ಬಾ ಅನ್ನುತ್ತೀರಿ. ಒಳ್ಳೆ ಬಟ್ಟೆ ಹಾಕಿಕೊಂಡು ಬಾ. ತಂದೆಯಾಗಿ ನನ್ನ ಪ್ರೀತಿ ನಿನ್ನ ಮೇಲೆ ಎಷ್ಟಿದೆ ಎಂದು ಸಂಪೂರ್ಣವಾಗಿ ಎಲ್ಲವನ್ನೂ ತೋರಿಸುತ್ತೇನೆ. ಆದರೆ ನಿನಗಿರುವ ಹೊಲಸು, ನನ್ನ ಪ್ರೀತಿ ನೀನು ಅನುಭವಿಸಲಾರದಂತೆ ಮಾಡ್ತಿದೆ. ಇದು ಒಪ್ಪಿಕೊಳ್ತೀರಾ ಇಲ್ಲವೋ? ದೇವರು ಕೂಡ ನಿಮ್ಮ ಮೇಲೆ ಶ್ರೇಷ್ಠವಾದ ಪ್ರೀತಿ ಇಟ್ಟಿದ್ದಾರೆ, ಪ್ರಣಾಳಿಕೆ ಇಟ್ಟಿದ್ದಾರೆ. ಆದರೆ ಆ ಪ್ರೀತಿ, ಆ ಪ್ರಣಾಳಿಕೆ ನೀವು ಅನುಭವಿಸಬೇಕಾದರೆ ಅನುಭವಿಸಲಾರದಂತೆ ಮಾಡುವ ಹೊಲಸುತನ ನಿಮ್ಮ ಜೀವಿತಕ್ಕೆ ಅಂಟಿಕೊಂಡಿದೆ. ಆ ಹೊಲಸುತನ ಏನೆಂದು, ಆ ಮೂರ್ಖತ್ವ ಏನೆಂದು, ಆ ಮಲಿನತೆ ಯಾವುದೆಂದು ನಿಮಗೇ ಗೊತ್ತು. ದೇವ್ರು ಹೇಳ್ತಿದ್ದಾರೆ ಬೇರೆ ಮಾಡಿಕೊಳ್ಳಿರಿ ಎಂದು. ಪೂರ್ತಿ ಬೇರೆ ಮಾಡಿಕೊಳ್ಳಿರಿ. ಆ ಮಲಿನತ್ವವು, ಆ ಹೊಲಸುತನವು ನಿಮಗಿರುವಾಗ ನಾನೇನು ಮಾಡ್ಲಿಕ್ಕಾಗಲ್ಲ. ರಕ್ಷಿಸಲಾರದಂತೆ ನನ್ನ ಕೈಗಳು ಮೋಟುಗೈಯಲ್ಲ, ಕೇಳಲಾರದಂತೆ ನನ್ನ ಕಿವಿಗಳು ಮಂದವಾಗಲಿಲ್ಲ. ನಿಮ್ಮ ಪಾಪಗಳೇ ನಿಮಗೂ ನನಗೂ ಮಧ್ಯದಲ್ಲಿ ಅಡ್ಡವಾಗಿ ಗೋಡೆಯಂತೆ ನಿಂತಿವೆ. ಅದಕ್ಕಾಗಿಯೇ ರಕ್ಷಿಸ್ಲಿಕ್ಕಾಗ್ತಾ ಇಲ್ಲ. ಅದಕ್ಕಾಗಿಯೇ ನಿಮ್ಮ ಗೋಳಾಟ ಕೇಳಿಯೂ ಕೂಡ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ. ಈ ದಿನ ಬಹಳ ಜನರು, ಯಾಕೆ ನನ್ನ ದೇವರು ಉತ್ತರಿಸುತ್ತಾ ಇಲ್ಲ? ಯಾಕೆ ನನ್ನ ದೇವರು ಕಷ್ಟ ತೀರಿಸುತ್ತಾ ಇಲ್ಲ? ಯಾಕೆ ನನ್ನ ದೇವರು ಕಣ್ಣೀರು ಒರೆಸುತ್ತಾ ಇಲ್ಲ ಎಂದು ಕೇಳುತ್ತಾ ಇದ್ದಾರೆ, ಎಂದು ಗೋಳಾಡ್ತಾ ಇದ್ದಾರೆ. ಯೆಶಾಯ 59ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ರಕ್ಷಿಸಲಾರದಂತೆ ಯೆಹೋವನ ಹಸ್ತವು ಮೋಟುಗೈಯಲ್ಲ, ಕೇಳಲಾರದ ಹಾಗೆ ಆತನ ಕಿವಿಗಳು ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿರುವುದರಿಂದ ಆತನು ಕೇಳಿಸಿಕೊಳ್ಳಲಾಗ್ತಿಲ್ಲ. ಯಾಕೆ ದೇವರೇ ನನ್ನ ಪ್ರಾರ್ಥನೆ ಕೇಳುತ್ತಾ ಇಲ್ಲ? ಯಾಕೆ ದೇವರೇ ನನ್ನ ಕಷ್ಟಗಳನ್ನು ತೀರಿಸುತ್ತಾ ಇಲ್ಲ? ಯಾಕೆ ದೇವರೇ ನನಗೆ ಸ್ವಸ್ಥಪಡಿಸುತ್ತಾ ಇಲ್ಲ? ಯಾಕೆ ದೇವರೇ ನನಗೆ ಉದ್ಯೋಗ ಕೊಡ್ತಾ ಇಲ್ಲ? ಯಾಕೆ ದೇವರೇ ನನಗೆ ಗರ್ಭಫಲ ಕೊಡ್ತಾ ಇಲ್ಲ ಎಂದು ಎಷ್ಟೋ ಸಾರಿ ಪ್ರಶ್ನಿಸಿರುತ್ತೀರಿ.
ಆ ಪ್ರಶ್ನೆಗಳಿಗೆ ಉತ್ತರ ಬರಲಾರದಕ್ಕೆ ಕಾರಣ ನಿಮಗೂ ದೇವರಿಗೂ ಮಧ್ಯ ಯಾವುದೋ ಒಂದು ಪಾಪವಾಗಲಿ, ಯಾವುದೋ ಒಂದು ಚಟವಾಗಲಿ, ಯಾವುದೋ ಒಂದು ದೋಷವು ಇರುವುದರಿಂದಲೇ ಉತ್ತರ ಬರುತ್ತಾ ಇಲ್ಲವೆಂದು ಒಂದು ಸಾರಿ ಆಲೋಚಿಸುವುದಾದರೆ ಚೆನ್ನಾಗಿರುತ್ತದೆ. ಅಬ್ರಹಾಮನೇ, ನಿನ್ನನ್ನು ಫಲಿಸುವಂತೆ ಮಾಡುತ್ತೇನೆ. ಅಬ್ರಹಾಮನನ್ನು ಆರಿಸಿಕೊಳ್ಳುತ್ತಾರೆ, ಅಬ್ರಹಾಮನ ಕುಟುಂಬವನ್ನು ಆರಿಸಿಕೊಳ್ಳುತ್ತಾರೆ. ಅಬ್ರಹಾಮನ ಮೂಲಕ ಒಂದು ಸಂತಾನ ಉಂಟು ಮಾಡ್ತೇನೆ ಅನ್ನುತ್ತಾರೆ. ಆ ಸಂತಾನವನ್ನು ಒಂದು ದೇಶವಾಗಿ ಮಾರ್ಪಡಿಸುತ್ತೇನೆ ಅನ್ನುತ್ತಾರೆ. ಆ ಸಂತಾನದ ಮೂಲಕ ಭೂಲೋಕದ ಎಲ್ಲಾ ದೇಶಗಳನ್ನು ಆಶೀರ್ವದಿಸುತ್ತೇನೆ ಅನ್ನುತ್ತಾರೆ. ಹೇಗೆ? ಪ್ರಪಂಚವನ್ನೇ ರಕ್ಷಿಸುವಂತಹ ರಕ್ಷಕನಾಗಿರುವ ಯೇಸು ಕ್ರಿಸ್ತನನ್ನು ನಿನ್ನ ವಂಶದಲ್ಲಿಯೇ ಈ ಲೋಕಕ್ಕೆ ಜನಿಸಿ ಬರುವಂತೆ ಮಾಡಲಿಕ್ಕಿದ್ದೇನೆ. ಆತನ ಮೂಲಕ ಪ್ರತಿ ಜನಾಂಗವೂ ಆಶೀರ್ವದಿಸಲ್ಪಡುವಂತೆ ಮಾಡುತ್ತೇನೆ. ಎಂಥ ಉನ್ನತವಾದ ಪ್ರಣಾಳಿಕೆ, ಎಂಥ ಉನ್ನತವಾದ ಉದ್ದೇಶವು ದೇವರು ಅಬ್ರಹಾಮನ ಮೇಲೆ ಹೊಂದಿದ್ದಾರೆ ನೋಡಿ. ಆದರೆ ದೇವರ ಆ ಉದ್ದೇಶ, ಪ್ರಣಾಳಿಕೆ ನೆರವೇರಬೇಕಾದರೆ ಅಬ್ರಹಾಮನು ಪ್ರತ್ಯೇಕಿಸಿಕೊಳ್ಳಬೇಕಿತ್ತು. ತನ್ನನ್ನು ತಾನು ಪ್ರತ್ಯೇಕಿಸಿಕೊಳ್ಳಬೇಕಿತ್ತು. ತನ್ನ ಬಂಧು ಬಳಗದಿಂದಲೂ, ತನ್ನ ಪ್ರದೇಶ ಪ್ರಾಂತ್ಯದಿಂದಲೂ, ಗತದಲ್ಲಿ ಅವನು ಅಭ್ಯಾಸಿಸಿದ ಪದ್ಧತಿಗಳಿಂದಲೂ ಪ್ರತ್ಯೇಕಿಸಿಕೊಳ್ಳಬೇಕಿತ್ತು. ಆತ್ಮಿಕ ಯಾತ್ರೆ ಪ್ರತ್ಯೇಕಿಸಲ್ಪಡುವಿಕೆ ಎಂಬ ಪ್ರಕ್ರಿಯೆಯಿಂದ ಪ್ರಾರಂಭವಾಗ್ತದೆ. ಒಂದು ಆತ್ಮಿಕ ಜೀವಿತವು ಪ್ರತ್ಯೇಕಿಸಲ್ಪಡುವಿಕೆ ಎನ್ನುವಂತಹ ಪ್ರಕ್ರಿಯೆಯಿಂದ ಆರಂಭವಾಗ್ತದೆ. ಬೈಬಲ್ನಲ್ಲಿ ನಾವು ನೋಡ್ತೇವೆ, ಈ ಸರ್ವ ಸೃಷ್ಟಿಯೆಲ್ಲ ಬೇರ್ಪಡಿಸುವಿಕೆ ಎನ್ನುವಂತಹ ಪ್ರಕ್ರಿಯೆಯಿಂದಲೇ ಪ್ರಾರಂಭವಾಯಿತು. ಹೇಗೆ? ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು, ಕತ್ತಲೆಯನ್ನು ಏನ್ ಮಾಡಿದ್ರು? ಬೇರೆ ಮಾಡಿದರು. ಹಾಗೆ ಬೇರೆ ಮಾಡಿದ ನಂತರವೇ ಈ ಭೂಮಿಯ ಮೇಲೆ ಸಮಸ್ತ ಸೃಷ್ಟಿಯನ್ನು ಸೃಷ್ಟಿಸಿದರು. ದೇವರು ಈ ಸಕಲ ಸೃಷ್ಟಿಯನ್ನು 6 ದಿನಗಳಲ್ಲಿ ತನ್ನ ಬಾಯಿಯ ಮಾತಿನಿಂದಲೇ ಸೃಷ್ಟಿಸಿದರು. ಬೆಳಕಾಗಲಿ ಅನ್ನಲು ಬೆಳಕು ಉಂಟಾಯಿತು. ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಲಿ ಎಂದು ನುಡಿಯಲು ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾದವು. ಈ ಭೂಮಿಯ ಮೇಲೆ ಸಕಲ ಜಲರಾಶಿಗಳು ಉಂಟಾಗಲಿ, ಆಹಾರ ಕೊಡುವ ಗಿಡ ಮರಗಳು ಉಂಟಾಗಲಿ ಎಂದು ದೇವರು ನುಡಿದಾಗ ಈ ಭೂಮಿಯ ಮೇಲೆ ಗಿಡಗಳು, ಮರಗಳು ಉಂಟಾದವು, ಪ್ರಾಣಿಗಳು ಉಂಟಾದವು, ಜಲರಾಶಿಗಳು ಉಂಟಾದವು. ಈ ಅದ್ಭುತವಾದ ಪ್ರಪಂಚವನ್ನು ದೇವರು ತನ್ನ ಮಾತಿನಿಂದ ಸೃಷ್ಟಿಸುತ್ತಾರೆ. 6 ದಿನಗಳಲ್ಲಿಯೇ ಸೃಷ್ಟಿಸುತ್ತಾರೆ. ಆದರೆ ಕೇಳಿರಿ, ಮನುಷ್ಯನನ್ನು ಮಾತ್ರ ಮಾತಿನಿಂದ ಸೃಷ್ಟಿಸಲಿಲ್ಲ. ಮನುಷ್ಯನ ಮೇಲೆ ತನಗಿರುವ ಮಮತೆಯ ನಿಮಿತ್ತ ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ, ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವಂತ ಕೈಯಾರೆ ಸೃಷ್ಟಿಸಿಕೊಂಡರು. ಎಂಥ ಅದ್ಭುತ ಪ್ರಿಯರೇ! ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಒಂದು ಆಲೋಚನೆ ಉಳ್ಳವರಾಗಿದ್ರು. ಯಾವ ಆಲೋಚನೆ? ಯಾವತ್ತಾದರೂ ಮನೆ ಕಟ್ಟಬೇಕಂದ್ಕೊಂಡಾಗ ನೀವೇನ್ ಮಾಡ್ತೀರಿ? ಮೊದಲನೇದಾಗಿ ಆ ಮನೆಯ ಕುರಿತಾಗಿ ಪ್ಲಾನಿಂಗ್ ಮಾಡ್ತೀರಿ, ಒಂದು ಸ್ಕೆಚ್ ಹಾಕ್ತೀರಿ. ಇದು ಲಿವಿಂಗ್ ರೂಮ್ ಆಗಿರುತ್ತೆ, ಇದು ಬೆಡ್ರೂಮ್ ಆಗಿರುತ್ತೆ, ಇದು ಮಾಸ್ಟರ್ ಬೆಡ್ರೂಮ್, ಇದು ಚಿಲ್ಡ್ರನ್ ಬೆಡ್ರೂಮ್. ಇಲ್ಲಿ ನನ್ನ ಮಕ್ಕಳಿರಬೇಕು, ಇಲ್ಲಿ ನಾನಿರಬೇಕು, ಇಲ್ಲಿ ಹೆಂಡತಿ ಇರಬೇಕು, ಇಲ್ಲಿ ಫ್ರಿಡ್ಜ್ ಇರಬೇಕು, ಸೋಫಾ ಇರಬೇಕು. ಪೇರೆಂಟ್ಸ್ ಏನಾದರೂ ಇರುವುದಾದ್ರೆ ತಂದೆ ತಾಯಿ ಈ ಕೋಣೆಯಲ್ಲಿರಬೇಕು. ಎಲ್ಲಿ ಯಾರು ಇರಬೇಕು ಎಂದು ಮೊದಲೇ ಪ್ಲಾನ್ ಹಾಕಿಕೊಂಡು ಆ ಕಟ್ಟಡವನ್ನು ಪ್ರಾರಂಭಿಸುತ್ತೀರಿ. ಒಪ್ಪಿಕೊಳ್ತೀರೋ ಇಲ್ಲವೋ? ಹಾಗೆಯೇ ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಅದ್ಭುತವಾಗಿ ತನ್ನ ಕೈಯಿಂದಲೇ ಮನುಷ್ಯನನ್ನು ಸೃಷ್ಟಿಸಿದಾಗ ದೇವರು ಕೂಡ ಕೋರಿಕೊಂಡರು. ಏನೆಂದು ಗೊತ್ತಾ? ನಾನು ಸೃಷ್ಟಿಸಿರುವ ಈ ಮನುಷ್ಯನೊಳಗೆ ನಾನು ಕೂಡ ವಾಸಿಸಬೇಕು, ನಾನು ಇರಬೇಕು ಎಂದು ಯೋಚಿಸಿ ಆ ಮನುಷ್ಯನೊಳಗೆ ದೇವರು ತಾನು ವಾಸಿಸುವುದಕ್ಕಾಗಿ ಒಂದು ಕೋಣೆಯನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಆ ಕೋಣೆಯೊಳಗೆ ತಾನೇ ಇರಬೇಕು ಎಂದು ಬಯಸಿದರು. ಆ ಕೋಣೆಗೆ ಒಂದು ಹೆಸರಿದೆ. ಯಾವುದು ಗೊತ್ತಾ? ಯಾವುದೆಂದು ಹೇಳ್ತೀರಾ? ಹೃದಯ. ಹೃದಯವು ಎನ್ನುವುದು ದೇವರು ತಾನು ವಾಸಿಸುವುದಕ್ಕಾಗಿ ಆತನು ನಿರ್ಮಿಸಿಕೊಂಡಿರುವ ಒಂದು ಆಲಯವಾಗಿದೆ. ಒಂದು ದಿನ ಒಂದು ಹುಡುಗಿ ಟ್ರೇನ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಳು. ಹಾಗೆ ಟ್ರೇನಲ್ಲಿ ಪ್ರಯಾಣ ಮಾಡುವ ಹುಡುಗಿ ನನಗೆ ಇಂಪ್ರೆಸ್ ಮಾಡ್ತಾಳೆ. ಹಾಗೆ ಇಂಪ್ರೆಸ್ ಮಾಡಲು ಕಾರಣ ಗೊತ್ತಾ? ಈ ಸತ್ಯವೇದವನ್ನು ಈ ರೀತಿಯಾಗಿ ಹಿಡಿದುಕೊಂಡು ಹೀಗೆಯೇ ಅಪ್ಪಿಕೊಂಡು ಕೂತ್ಕೊಂಡಿದ್ದಳು. ನೋಡಿ ಬಹಳ ಸಂತೋಷವೆನಿಸಿತು.
ಸತ್ಯವೇದವನ್ನು ಹೋರುವುದಕ್ಕಾಗಿ, ಸತ್ಯವೇದವನ್ನು ತರುವುದಕ್ಕಾಗಿ, ಆ ಸತ್ಯವೇದವನ್ನು ತೆರೆದು ಓದುವುದಕ್ಕಾಗಿ ಬಹಳ ಜನ ನಾಚಿಕೆ ಪಡುತ್ತಾರೆ. ನಿಮ್ಮಲ್ಲಿಯೂ ಕೂಡ ಅನೇಕರು ನಿಮ್ಮ ಸಭೆಗಳಿಗೆ ಹೋಗುವಾಗ ಸತ್ಯವೇದ ಹೊತ್ತುಕೊಂಡು ಹೋಗದೇ ಇರುವವರಿರಬಹುದು. ಯಾಕೆ ತಂದಿಲ್ಲ ಅಂತ ಕೇಳಿದ್ರೆ, ಅಯ್ಯೋ ಏನ್ ಹೇಳಲಿ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ನೋಡ್ತಾರನ್ನುತ್ತೀರಿ, ನನ್ನ ರೂಮ್ ಮೇಟ್ಸ್ ನೋಡ್ತಾರೆ, ನನ್ನ ಹಾಸ್ಟೆಲ್ ಮೇಟ್ಸ್ ನೋಡ್ತಾರೆ. ಓಹೋ, ಭಕ್ತನು ಈಗ ಹೊರಟಿದ್ದಾನೆ, ಭಕ್ತಳು ಹೊರಟಿದ್ದಾಳೆ ಎಂದು ಗೇಲಿ ಮಾಡ್ತಾರೆ ಅನ್ನುತ್ತೀರಿ. ನಿಮ್ಮ ಭಕ್ತಿ ನಿಜವಾದ ಭಕ್ತಿಯಾಗಿರುವುದಾದ್ರೆ, ನೀವು ಯಾವುದನ್ನು ನಂಬುತ್ತೀರೋ, ಯಾವುದನ್ನು ವಿಶ್ವಾಸ ಮಾಡುತ್ತೀರೋ ಅದನ್ನು ಕ್ರಿಯೆಯಲ್ಲಿಡುವ ವ್ಯಕ್ತಿಯಾಗಿರುವುದಾದ್ರೆ ನಿಮ್ಮನ್ನು ಯಾರು ಗೇಲಿ ಮಾಡ್ಲಿಕ್ಕಾಗಲ್ಲ. ಇವನು ನಿಜವಾದ ಕ್ರೈಸ್ತನು, ಇವಳು ನಿಜವಾದ ಕ್ರೈಸ್ತಳು, ಎಲ್ಲರಂತೆ ಇವಳಲ್ಲ. ಆಕೆ ಏನೇನು ಓದುತ್ತಾ ಇದ್ದಾಳೋ, ಏನನ್ನು ನಂಬುತ್ತಿದ್ದಾಳೋ ಅದರ ಪ್ರಕಾರ ಜೀವಿಸ್ತಿದ್ದಾಳೆ ಎಂದು ಜನರು ಹೇಳ್ತಾರೆ. ನಿಮ್ಮ ಬದುಕು, ನಿಮ್ಮ ಭಕ್ತಿ ಎರಡು ಮ್ಯಾಚ್ ಆಗದೇ ಇರುವಾಗ ನೀವು ಭಯಪಡಬೇಕಾಗ್ತದೆ. ಯಾರು ಏನಂದ್ಕೊಳ್ತಾರೋ ಎಂಬುದಾಗಿ ಭೀತಿಗೊಳಗಾಗಬೇಕಾಗತ್ತೆ. ಯಾಕೆ ಗೊತ್ತಾ? ನಿಮ್ಮ ಬದುಕು ಬೇರೆಯಾಗಿರುತ್ತೆ, ಭಕ್ತಿ ಬೇರೆಯಾಗಿರುತ್ತೆ, ನಿಮ್ಮ ಮಾತು ಬೇರೆಯಾಗಿರುತ್ತೆ, ನಿಮ್ಮ ಕ್ರಿಯೆ ಬೇರೆಯಾಗಿರುತ್ತವೆ. ಬೇರೆ ಬೇರೆ ಜೀವಿತ ಜೀವಿಸುತ್ತಾ ಇರುವುದರಿಂದಲೇ ಜನರು ನೋಡುವಾಗ ಹೇಳ್ತಾರೆ, ಆಹಾ, ಇದು ಕೂಡ ಒಂದು ರೂಪ ಇದೆಯಾ, ಮಾಡೋದೆಲ್ಲ ಪಾಪಿಷ್ಟ ಕಾರ್ಯಗಳು, ಭಾನುವಾರ ಬಂದ್ರೆ ಚರ್ಚ್ಗಳು ಎಂದು ಎಲ್ಲಿ ಜನರು ಮಾತಾಡ್ಕೊಳ್ತಾರೋ ಎಂದು ಯೋಚಿಸಿ ಬೈಬಲ್ ತರುವುದಕ್ಕಾಗಿ ಕೂಡ ಸಂಕೋಚ ಪಡುವಂಥವರು ಎಷ್ಟು ಜನ ಇಲ್ಲ. ಅಂತಹ ವ್ಯಕ್ತಿ ನೀವಾಗಿರುವುದಾದರೆ ನಿಮ್ಮ ಆತ್ಮಿಕತೆ ಸರಿಯಾದದಲ್ಲ. ಆ ಟ್ರೇನಲ್ಲಿ ಆ ಹುಡುಗಿ ಬೈಬಲ್ ಇದೇ ರೀತಿಯಾಗಿ ಅಪ್ಪಿಕೊಂಡಿರುವಾಗ ನೋಡಿ ಬಹಳ ಸಂತೋಷವೆನಿಸಿತು, ಆಶ್ಚರ್ಯವೆನಿಸಿತು. ಅಷ್ಟೇ ಅಲ್ಲ, ಆ ಹುಡುಗಿ ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಆ ಬೈಬಲನ್ನು ತೆರೆದು ನೋಡ್ತಾ ಇರುವುದನ್ನು ಕಂಡು ಮತ್ತಷ್ಟು ಬಹಳ ಸಂತೋಷವೆನಿಸಿತು. ಯಾಕೆಂದರೆ ಆ ಹುಡುಗಿ ಆ ಬೈಬಲನ್ನು ತನ್ನೊಂದಿಗೆ ತಂದು ತಾನು ಪ್ರೀತಿ ಮಾಡುವುದು ಮಾತ್ರವಲ್ಲ, ಸಮಯ ಸಿಕ್ಕಾಗೆಲ್ಲ ಆ ಬೈಬಲನ್ನು ಓದುತ್ತಾ ಇದ್ದಳು, ತೆರೆದು ಓದುತ್ತಾ ಇದ್ದಳು, ಮತ್ತೆ ಮುಚ್ಚುತ್ತಾ ಇದ್ದಳು, ಮತ್ತೆ ತನ್ನ ಎದೆಗೆ ಅಪ್ಪಿಕೊಳ್ತಾ ಇದ್ದಳು. ಆ ದೃಶ್ಯ ನೋಡಿ ನನಗೆ ಬಹಳ ಸಂತೋಷವೆನಿಸಿತು. ಮತ್ತೆ ತಕ್ಷಣವೇ ಆ ಬೈಬಲನ್ನು ತೆರೆಯುತ್ತಾಳೆ, ಅದನ್ನು ನೋಡ್ತಾ ಇರ್ತಾಳೆ. ನೋಡುತ್ತಾ ಇರುವಾಗ ಆ ಬೈಬಲ್ ಒಳಗಡೆ ಇರುವ ಒಂದು ಫೋಟೋ ಕೆಳಗೆ ಬೀಳುತ್ತೆ. ತೀರಾ ನೋಡಿದ್ರೆ ಅದು ಆಕೆಯ ಬಾಯ್ ಫ್ರೆಂಡ್ ಫೋಟೋ ಆಗಿತ್ತು. ಹಲೋ, ಬೈಬಲಲ್ಲಿ ಹುಡುಗನ ಫೋಟೋ ಇಟ್ಕೊಂಡು ಹೀಗೆ ವ್ಯವಹರಿಸ್ತಾ ಇದ್ದಳು. ನಾಚಿಕೆ ಇಲ್ಲ? ಬೈಬಲೇ ದೊರಕಿದೆಯಾ ಆ ಹುಡುಗನ ಫೋಟೋ ಇಟ್ಕೊಳ್ಳುವುದಕ್ಕಾಗಿ, ಆ ಲವ್ ಲೆಟರ್ ಇಟ್ಕೊಳ್ಳುವುದಕ್ಕಾಗಿ? ಎಂಥ ದರಿದ್ರ ಜೀವಿತ ನೋಡಿ, ಎಂಥ ಭಯಂಕರ ಜೀವಿತ ನೋಡಿ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ನೀವು ದೇವರನ್ನು ಪ್ರೀತಿಸುವುದಾದರೆ ನೀವು ಮಾಡಬೇಕಾದದ್ದೇನು ಗೊತ್ತಾ? ನಿಮ್ಮ ಹೃದಯದಲ್ಲಿ ಪೂರ್ತಿಯಾಗಿ ಇರುವುದಕ್ಕೋಸ್ಕರ ಕೇವಲ ದೇವರಿಗೆ ಮಾತ್ರವೇ ಸ್ಥಳ ಇರಬೇಕು. ಆ ಹುಡುಗಿ ಬೈಬಲನ್ನು ಹಿಡಿದುಕೊಂಡು ಈ ರೀತಿ ಹೃದಯಕ್ಕೆ ಅಪ್ಪಿಕೊಂಡಾಗ ನಾನು ಅಂದುಕೊಂಡೆ ತನ್ನ ಹೃದಯದಲ್ಲಿ ಯೇಸುವನ್ನು ಇಟ್ಕೊಂಡಿದ್ದಾಳೆ ಎಂದು. ಆದರೆ ಇಲ್ಲ ಪ್ರಿಯರೇ, ತನ್ನ ಜೀವಿತದೊಂದಿಗೆ ಆಟ ಆಡುವವನನ್ನು ಇಟ್ಕೊಂಡಿದ್ದಳು. ಈ ದಿನ ಬಹಳ ಜನರು ತಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡಲಾರದೆ ಬೆಳಗ್ಗೆ ಒಬ್ಬನಿಗೆ ಸ್ಥಳ ಕೊಡ್ತಾರೆ, ಮಧ್ಯಾಹ್ನ ಇನ್ನೊಬ್ಬನಿಗೆ ಕೊಡ್ತಾರೆ, ರಾತ್ರಿ ಮತ್ತೊಬ್ಬನಿಗೆ ಕೊಡುತ್ತಾರೆ. ಮದುವೆಗಿಂತ ಮುಂಚೆ ಯಾವುದೋ ಒಂದು ಹುಡುಗಿಗೆ ಕೊಡ್ತಾರೆ, ಮದುವೆ ಆದ ನಂತರ ಮತ್ತೊಬ್ಬ ಸ್ತ್ರೀಗೆ ಕೊಡುತ್ತಾರೆ. ಹೀಗೆ ನಾನಾ ವಿಧವಾದ ಮನುಷ್ಯರಿಗೆ ಹೃದಯದಲ್ಲಿ ಸ್ಥಳ ಕೊಡುವಂತವರು ಇಲ್ಲ ಅಂತೀರಾ? ಯಾರ್ಯಾರಿಗೋ ಕೊಡ್ತಾ ಇದ್ದೀರಿ ನಿಮ್ಮ ಹೃದಯದಲ್ಲಿ ಸ್ಥಳ. ನಿಮ್ಮ ಜೀವಿತದೊಂದಿಗೆ ಆಟ ಆಡುವಂತವರಿಗೆ, ನಿಮ್ಮ ಬದುಕಿನೊಂದಿಗೆ ಆಟ ಆಡುವಂತವರಿಗೆ, ನಿಮ್ಮ ಶರೀರದೊಂದಿಗೆ ಆಟ ಆಡುವಂತವರಿಗೆ, ನಿಮ್ಮನ್ನು ನಾಶ ಮಾಡುವಂತವರಿಗೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡ್ತಾ ಇದ್ದೀರಿ. ಆದರೆ ನಿಮ್ಮ ಬದುಕಿಗೆ ಬೆಲೆ ಕೊಡುವಂತಹ, ನಿಮ್ಮ ಬದುಕಿಗೆ ಬಂಗಾರದ ಭವಿಷ್ಯ ಕೊಡುವಂತಹ, ನಿಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡುವುದಾದ್ರೆ ಎಷ್ಟೋ ಒಳ್ಳೆಯದಾಗಿರುತ್ತೆ. ಆದಿಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಆ ಮನುಷ್ಯನೊಳಗೆ ವಾಸ ಮಾಡಬೇಕೆಂದು ಅವನೊಳಗೆ ಹೃದಯ ಎನ್ನುವಂತಹ ಒಂದು ನಿಲಯವನ್ನು ದೇವರು ಆರಿಸಿಕೊಂಡಾಗ ಏನ್ ಮಾಡಿದನು ಗೊತ್ತಾ? ಈ ಮನುಷ್ಯ ಅವಿಧೇಯತೆಯನ್ನು, ಅಪವಿತ್ರತೆಯನ್ನು, ಕತ್ತಲೆಯನ್ನು ತನ್ನ ಹೃದಯದೊಳಗೆ ತಂದಿಟ್ಟುಕೊಂಡನು. ಕತ್ತಲೆ ಮತ್ತು ಬೆಳಕು ಒಂದೇ ಸ್ಥಳದಲ್ಲಿ ಇರಲು ಸಾಧ್ಯವಿಲ್ಲ. ಪರಿಶುದ್ಧನಾದ ದೇವರು ಪಾಪದಿಂದ ತುಂಬಿರುವ ಹೃದಯದಲ್ಲಿ ಇರಲಿಕ್ಕೆ ಆಗದೇ ಇರುವುದರಿಂದ ಆದಾಮ ಹವ್ವ ತಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡಲಾರದೆ ಪಾಪಕ್ಕೂ ಸೈತಾನನಿಗೂ ಸ್ಥಳ ಕೊಟ್ಟಾಗ ತಮ್ಮ ಸ್ವಂತ ಕೈಯಾರೆ ದೇವರ ಸನ್ನಿಧಿಯಲ್ಲಿ ದೇವರು ಉಂಟು ಮಾಡಿದ ಹೃದಯದೊಳಗೆ ಸೈತಾನನನ್ನು, ಪಾಪವನ್ನು, ಅಪವಿತ್ರತೆಯನ್ನು ತಂದಾಗ ತಮ್ಮ ಸ್ವಂತ ಕೈಯಾರೆ ತಮ್ಮ ಹೃದಯದೊಳಗಿಂದ ದೇವರನ್ನು ಹೊರಗೆ ಹಾಕಿದ್ರು.
ಆ ದಿನದಿಂದ ಈ ದಿನದವರೆಗೂ ಮನುಷ್ಯನು ಬಹಳ ಒದ್ದಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ತನ್ನನ್ನು ನಡೆಸುವಂತಹ ದೇವರಿಗೆ ತನ್ನ ಹೃದಯದಲ್ಲಿ ಸ್ಥಳ ಕೊಡಲಾರದೆ, ಪಾಪಕ್ಕೆ ಸ್ಥಳ ಕೊಟ್ಟು, ಹೊಲಸು ಜೀವಿತಕ್ಕೆ ಸ್ಥಳ ಕೊಟ್ಟು, ಫಲಿತವಾಗಿ ನೆಮ್ಮದಿ ಇಲ್ಲದೆ, ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ ಒದ್ದಾಡುತ್ತಾ ಇದ್ದಾನೆ. ಕೇಳಿರಿ ಫ್ರೆಂಡ್ಸ್, ನಿಮಗೆ ಬಟ್ಟೆಗಳು ಬೇಕೋ? ಬಟ್ಟೆಗಳ ಅಂಗಡಿಗಳಿವೆ. ಬಂಗಾರ ಬೇಕೋ? ಬಂಗಾರದ ಅಂಗಡಿಗಳಿವೆ. ಮನಿ ಬೇಕೋ? ಬ್ಯಾಂಕ್ಗಳಿವೆ. ಚಪ್ಪಲಿಗಳು ಬೇಕೋ? ಚಪ್ಪಲಿ ಅಂಗಡಿಗಳಿವೆ. ಮೊಬೈಲ್ ಬೇಕೋ? ಮೊಬೈಲ್ ಶಾಪ್ಗಳಿವೆ. ಈ ಲೋಕದಲ್ಲಿ ನಿಮಗೇನ್ ಬೇಕು? ಆಹಾರ ಬೇಕಾ? ಹೋಟೆಲ್ಗಳಿವೆ. ಈ ದಿನ ನಿಮಗೇನ್ ಬೇಕೋ ಅವೆಲ್ಲವೂ ಕೂಡ ಹೊರಗಡೆ ಮಾರ್ಕೆಟ್ನಲ್ಲಿ, ಸೂಪರ್ ಮಾರ್ಕೆಟ್ನಲ್ಲಿ, ಸೂಪರ್ ಸ್ಟೋರ್ಸ್ಗಳಲ್ಲಿ, ದೊಡ್ಡ ದೊಡ್ಡ ಮೆಗಾ ಮಾರ್ಕೆಟ್ಗಳಲ್ಲಿ ದೊರಕುತ್ತವೆ. ಆದರೆ ವಾಸ್ತವದಲ್ಲಿ ಮನುಷ್ಯರಿಗೆ ಬೇಕಾದದ್ದೇನು ಗೊತ್ತಾ? ಮನುಷ್ಯರಿಗೆ ಬೇಕಾದದ್ದು ಶಾಂತಿ, ಮನುಷ್ಯರಿಗೆ ಬೇಕಾದದ್ದು ಸಮಾಧಾನ, ಮನುಷ್ಯರಿಗೆ ಬೇಕಾದದ್ದು ಶುದ್ಧ ಪ್ರೀತಿ, ಮನುಷ್ಯರಿಗೆ ಬೇಕಾದದ್ದು ಸಂತೋಷ. ದೇವರು ಏನ್ ಮಾಡಿದ್ರು ಗೊತ್ತಾ? ಮನುಷ್ಯರಿಗೆ ಬೇಕಾಗಿರುವ ಸಂತೋಷವನ್ನು, ಸಮಾಧಾನವನ್ನು, ಸಕಲ ಆಶೀರ್ವಾದವನ್ನು, ಪ್ರೀತಿಯನ್ನು, ಅನುರಾಗವನ್ನು, ಅನುಬಂಧವನ್ನು ಇವೆಲ್ಲವೂ ಈ ಭೂಮಿಯ ಮೇಲೆ ಬೇರೆ ಎಲ್ಲಿಯೂ ಕೂಡ ಸಿಗದಂತೆ ಮಾಡಿದ್ರು. ಅವುಗಳ ಅಡ್ರೆಸ್ ದೇವರು ಆಗಿದ್ದಾರೆ. ಎಷ್ಟೇ ದುಡ್ಡಿದ್ದವನು ಕೂಡ ಇದಕ್ಕಾಗಿ ತವಕಿಸುತ್ತಾ ಇದ್ದಾನೆ, ಪೀಸ್. ಏನ್ ಮಾಡಬೇಕೋ ಏನೋ. ಎಷ್ಟು ದುಡ್ಡಿದ್ರು ಏನ್ ಪ್ರಯೋಜನ? ಎಷ್ಟೇ ಲಾಭವಿದ್ರೆ ಏನ್ ಪ್ರಯೋಜನ? ಎಷ್ಟೇ ದೊಡ್ಡ ಮನೆ ಇದ್ರೆ ಏನ್ ಪ್ರಯೋಜನ? ಎಷ್ಟೇ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ ಏನ್ ಪ್ರಯೋಜನ? ಎಷ್ಟೇ ದೊಡ್ಡ ಫ್ಯಾಕ್ಟರಿ ಇದ್ರೆ ಏನ್ ಪ್ರಯೋಜನ? ಎಷ್ಟೇ ವ್ಯಾಪಾರವಿದ್ರೆ ಏನ್ ಪ್ರಯೋಜನ? ಸಂಬಳವಿದ್ರೆ ಏನ್ ಪ್ರಯೋಜನ? ಮನೆಗೆ ಬಂದ್ರೆ ಹೆಂಡತಿ ಮಕ್ಕಳೊಂದಿಗೆ ಯಾವ ಸಮಾಧಾನವಿಲ್ಲ, ನರ್ಕ ಯಾತನೆ. ಹೀಗೆ ಗಂಡ ಹೆಂಡತಿಯರಿಗೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಬೇಕಾದದ್ದೇನು? ಸುಖಭೋಗಗಳು ಬೇಕಾಗಿಲ್ಲ. ಮತ್ತೇನ್ ಬೇಕು? ಶಾಂತಿ ಬೇಕು, ಸಮಾಧಾನ ಬೇಕು. ಎಷ್ಟೇ ಧನವಂತನಾಗಲಿ, ಎಷ್ಟೇ ಬಡವನಾಗಲಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಲಿ, ಈ ದಿನ ಎದಕ್ಕಾಗಿ ತವಕಿಸುತ್ತಾ ಇದ್ದಾರೆ ಗೊತ್ತಾ? ಪೀಸ್ ಆಫ್ ಮೈಂಡ್, ಪ್ರಶಾಂತತೆಗಾಗಿ, ಸಮಾಧಾನಕ್ಕಾಗಿ. ದೇವರು ಈ ಲೋಕಕ್ಕೆ ತಿಳಿಯಪಡಿಸುತ್ತಾ ಇರುವುದೇನು ಗೊತ್ತಾ? ನಿಮ್ಗೇನೆಲ್ಲ ಬೇಕಿತ್ತೋ ಅದನ್ನು ನೀವು ಸೃಷ್ಟಿಸಿಕೊಂಡಿದ್ದೀರಿ. ತಾತ್ಕಾಲಿಕವಾದವುಗಳನ್ನು ನೀವೇ ಸೃಷ್ಟಿಸಿಕೊಂಡಿದ್ದೀರಿ. ಆದರೆ ನೀವು ಸೃಷ್ಟಿಸಲಾರದಂಥವುಗಳು ನಿಮಗೆ ಅತ್ಯವಶ್ಯಕವಾದವುಗಳು. ಅವು ನನ್ನ ಕೈಯಲ್ಲಿವೆ. ಒಂದಲ್ಲ ಒಂದು ದಿವಸ ನೀವು ನನ್ನ ಬಳಿಗೆ ಬರಲೇಬೇಕು. ಎದಕ್ಕಾಗಿ? ಶಾಂತಿಗೋಸ್ಕರ, ಸಮಾಧಾನಕ್ಕೋಸ್ಕರ, ಸಂತೋಷಕ್ಕೋಸ್ಕರ. ಒಂದು ದಿನ ನೀವು ನನ್ನ ಬಳಿಗೆ ಬರಲೇಬೇಕು. ಎದಕ್ಕಾಗಿ? ದೇವರು ಇವುಗಳನ್ನು ಕೂಡ ಒಂದು ವೇಳೆ ಸೂಪರ್ ಮಾರ್ಕೆಟ್ ಅಲ್ಲಿ ಲಭ್ಯವಾಗಿಟ್ಟಿದ್ದೇ ಆದರೆ ಮನುಷ್ಯ ದೇವರನ್ನು ಯಾವತ್ತೋ ಮರೆತು ಹೋಗ್ತಿದ್ದ. ಅದಕ್ಕಾಗಿಯೇ ಮನುಷ್ಯರಿಗೆ ಅತ್ಯವಶ್ಯಕವಾಗಿರುವ ಶಾಂತಿ, ಸಮಾಧಾನ, ಸಂತೋಷ, ಪ್ರೀತಿ ಕೇವಲ ದೇವರ ಬಳಿಯಲ್ಲಿ ಮಾತ್ರ ದೊರಕುತ್ತವೆ. ಪ್ರಿಯ ಸಹೋದರರೇ, ಸಹೋದರಿಯರೇ, ದಯವಿಟ್ಟು ಕೇಳಿರಿ. ಈ ದಿನ ನಿಮಗೆ ಶಾಂತಿ, ಸಮಾಧಾನ ಬೇರೆ ಎಲ್ಲೋ ಸಿಗುತ್ತದೆ ಎಂದು ಹುಡುಕುತ್ತಾ ತಿರುಗಾಡ್ತಾ ಇದ್ದೀರಿ. ಪ್ರೀತಿ, ಅನುರಾಗ ಮನುಷ್ಯರ ಬಳಿಯಲ್ಲಿ ಸಿಗ್ತದಂದ್ಕೊಂಡು ಹುಡುಗನ ಹಿಂದೆ, ಹುಡುಗಿಯ ಹಿಂದೆ ನೀವು ಹೋಗುತ್ತಾ ಇದ್ದೀರಿ. ಆದರೆ ಒಂದು ಮಾತ್ರ ವಾಸ್ತವ, ನಿಮಗೆ ಬೇಕಾಗಿರುವ ಶಾಂತಿ, ಸಮಾಧಾನ, ಸಂತೋಷ ನಿಮ್ಮನ್ನು ನಂಬುವಂತೆ ಮಾಡಿ ವಂಚಿಸುವಂತವರ ಬಳಿಯಲ್ಲಿ ದೊರಕೋದಿಲ್ಲ. ನಿಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಧಾರೆ ಎರೆದ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಮಾತ್ರವೇ ದೊರಕುತ್ತದೆ. ಇದೇ ಸತ್ಯ, ಇದೇ ವಾಸ್ತವ. ಹೌದು ಎಂದು ನಂಬುವವರು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ? ಲೆಟ್ ಅಸ್ ಪ್ರೇ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬೇರ್ಪಡಿಸುವುದರಿಂದಲೇ, ಸೆಪರೇಷನ್ ನಿಂದಲೇ ಈ ಪ್ರಪಂಚವು ಪ್ರಾರಂಭವಾಯಿತು. ಸೆಪರೇಷನ್ ನಿಂದಲೇ ಸಭೆ ಪ್ರಾರಂಭವಾಯಿತು. ಸೆಪರೇಷನ್ ನಿಂದಲೇ ಈ ಪ್ರಪಂಚಕ್ಕೆ ಮುಕ್ತಾಯ ಬರುವಂತದ್ದಾಗಿದೆ. ಸೆಪರೇಷನ್ ನಿಂದಲೇ ಒಂದು ಕ್ರೈಸ್ತಿಯ ಯಾತ್ರೆ ಪ್ರಾರಂಭವಾಗ್ತದೆ. ಆ ಸೆಪರೇಷನ್ ನಮ್ಮ ಜೀವಿತದಲ್ಲಿ ಜರುಗದೇ ಇರುವುದಾದರೆ ನಾವು ಪರಲೋಕದಲ್ಲಿ ಸ್ಥಳ ಸಂಪಾದಿಸುವಂಥದ್ದು ಸಾಧ್ಯವೇ ಇಲ್ಲ ಎಂಬ ಈ ಸತ್ಯವನ್ನು, ವಾಸ್ತವವನ್ನು ಗ್ರಹಿಸಿದ ತಕ್ಷಣವೇ ನಿನ್ನ ಮಕ್ಕಳು ದೇವರೇ ತಮ್ಮ ಕೈಯನ್ನು ತೋರಿಸುತ್ತಾ, ಯೆಸಯ್ಯ, ಈ ಭೂಮಿಯ ಮೇಲೆಯೇ ನನ್ನನ್ನು ಪ್ರತ್ಯೇಕಿಸು. ಪಾಪದಿಂದಲೂ, ಪಾಪಿಷ್ಟ ಕಾರ್ಯಗಳಿಂದಲೂ, ಪಾಪಿಷ್ಟ ಪ್ರಜೆಗಳಿಂದಲೂ, ಪಾಪಿಷ್ಟ ಪದ್ಧತಿಗಳಿಂದ, ಪಾಪಿಷ್ಟ ಪ್ರದೇಶದಿಂದ ನನ್ನನ್ನು ಬೇರ್ಪಡಿಸು. ನೀನು ಬಯಸುವಂತಹ ಜೀವಿತ ಜೀವಿಸುವ ಕೃಪೆ ನಮಗೆ ದಯಪಾಲಿಸಿರಿ.
ಬೆಳಕಿಗೆ ಸಂಬಂಧಪಟ್ಟವರಾಗಿ, ನಿನ್ನ ಗುಣಾತಿಶಯ ಪ್ರಚುರಪಡಿಸುವವರಾಗಿ, ನಿನ್ನ ಸ್ವಕೀಯ ಜನರಾಗಿ, ರಾಜವಂಶಸ್ಥರಾದ ಯಾಜಕರಾಗಿ, ದೇವರೇ ನಿನ್ನ ಮಕ್ಕಳಾಗಿ ಈ ಭೂಮಿಯ ಮೇಲೆ ಜೀವಿಸುವುದಕ್ಕಾಗಿ ಸಹಾಯ ಮಾಡಿರಿ. ದೇವರಿಗೆ ಇಷ್ಟವಾಗುವ ಹಾಗೆ ಜೀವಿಸುವಂತೆ, ಪಾಪದಿಂದ ಬೇರೆಯಾಗಿ ಪರಿಶುದ್ಧರಾಗಿ ಬದುಕಲು ಪ್ರಾರಂಭ ಈ ದಿನವಾಗಿರಲಿ ಎಂದು ಪ್ರಾರ್ಥಿಸುತ್ತಾ ಅನೇಕರು ತಮ್ಮ ಜೀವಿತದಲ್ಲೇ ಮರೆಯಲಾರದ ದಿನವನ್ನಾಗಿ ಈ ದಿನ ಮಾರ್ಪಡಿಸಿರಿ. ಅವರೆಲ್ಲರ ಹೆಸರುಗಳನ್ನು ಈ ದಿನ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.